ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಸಾಯಿ ಸಚ್ಚರಿತ್ರೆಯ ಹಾಗೆ ಅವರ ಪೂಜೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ನನಗೆ ಎಷ್ಟು ತಿಳಿದಿದ್ದೇನೋ ಅಷ್ಟು ಮಾಹಿತಿನ ನಾನು ನಿಮಗಿಲ್ಲಿ ಕೊಡ್ತೀನಿ. ಹಾಗೆ ಈ ಸಾಯಿ ಸಚ್ಚರಿತ್ರೆಯನ್ನು ವರ್ಷದಲ್ಲಿ 3 ಸರ್ತಿ ನಾವು ಪಾರಾಯಣ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ಒಂದು ಸಪ್ತಾಹ ಅಂತೇಳಂದು 7 ದಿನದ ಒಂದು ಸಪ್ತಾಹ ಅಂತ ಹೇಳುತ್ತೆ. ಇದನ್ನು ಈಗ ನಾನು ರಾಮನವಮಿ, ನಾಳೆ ರಾಮನವಮಿ ಐತಲ್ಲ, ಇವತ್ತೇ ಈ ಪಾರಾಯಣವನ್ನು ನಾನು ಮುಗಿಸಿದ್ದೀನಿ. ಅಂದರೆ ಒಂದು ಈಗ ನಾಳೆ ರಾಮನವಮಿ ಅಂತ ಅಂದ್ರೆ ನಾಳೆಗೆ 8 ದಿನ ಆಗಬೇಕು. ಆ ರೀತಿ ನಾವು ಇವತ್ತು ಮಂಗಳವಾರ ದಿನ ಈ ಸಚ್ಚರಿತ್ರೆಯನ್ನು ನಾವು ಮುಗಿಸಿರಬೇಕು. ಅಂದರೆ 7 ದಿನದಲ್ಲಿ ಈ ಬುಕ್ಕನ್ನು ನಾವು ಮುಗಿಸಿದ್ರೆ ಒಂದು ಸಪ್ತಾಹ ಅಂತೇಳಂದು ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ 50 ಅಧ್ಯಾಯಗಳಿದಾವೆ. ಈ 55 ಅಧ್ಯಾಯಗಳನ್ನು ನಾವು ಪ್ರತಿದಿನ ನೀವು ಎಷ್ಟು ಓದ್ತಿರೋ ಓದಿ, ಒಟ್ಟು 8, 9, 10 ಯಾವ್ದು ನಾವು ಎಷ್ಟು ಬೇಕೋ ಅದನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಶ್ರದ್ಧಾಭಕ್ತಿಯಿಂದ ನಾವು ಈ ಬುಕ್ಕನ್ನು ಓದಬೇಕಾಗತ್ತೆ. ಹಾಗಾಗಿ ನಾವು ಅದನ್ನ ಕರೆಕ್ಟಾಗಿ ಒಂದು ಸ್ವಲ್ಪ ತಿಳ್ಕೊಂಡು ಒಂದು ಸ್ವಲ್ಪ ಫಸ್ಟ್ನೇ ಸರ್ತಿ ಅಷ್ಟು ಒಮ್ಮೆಲೆ ನಮಗೆ ಗೊತ್ತಾಗಂಗಿಲ್ಲ. ನನಗೂ ಹೋದ ವರ್ಷ ಇದ್ರ ಬಗ್ಗೆ ಏನು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಓದಿದೆ, ಆದರೆ ಅದ್ರ ಬಗ್ಗೆ ಒಂದೇ ಸರ್ತಿ ಓದಿದ ತಕ್ಷಣ ಅದೆಲ್ಲ ಒಮ್ಮೆಲೇ ನಮಗೆ ಗೊತ್ತಾಗಂಗಿಲ್ಲ. ಬಾಬಾರದು ಪವಾಡಗಳು ಭಾಳ ಅದಾವೆ ಇದ್ರೊಳಗೆ. ಹಾಗಾಗಿ ಒಂದನೇ ಸರ್ತಿ ಓದ್ರಿ ನೀವು, ಅಂದರೆ ಬೇಗ ಮುಗಿಸ್ಬೇಕು ಅನ್ನೋದೊಂದು ಇದು ಇರ್ತೈತಿ ನಿಮಗೆ. ಈಗ ಎರಡನೇ ಸರ್ತಿ ನಾನು ಓದಿರೋದು ಅಷ್ಟೆಲ್ಲ. ನಾನು ಒಂದು ಸ್ವಲ್ಪ 2ನೇ ಸರ್ತಿ ಓದಿದ್ದಕ್ಕೋಸ್ಕರ ನನಗೆ ಬೇಗನೂ ಓದಿದೆ. ಹಾಗೆ ಆದಷ್ಟು ಬೇಗ ನನಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೂ ನನಗಾಯಿತು. ಹಾಗಾಗಿ ನೀವು ಮೊದಲನೇ ಸರ್ತಿ ಓದಿ 7 ದಿನದಲ್ಲಿ ಈ ಸಪ್ತಾಹವನ್ನು ಮುಗಿಸಿ ಇನ್ನೊಂದು ಸರ್ತಿ ನೀವು ಓದ್ತಿಲ್ಲ ಅದರಾಗ ಅದೆಲ್ಲ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂದರೆ ಒಂದೇ ಸರ್ತಿಗೆ ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಬಾಬಾರ ಪವಾಡಗಳು ಅಷ್ಟದಾವೆ ಇದರಲ್ಲಿ. ಅದಕ್ಕೋಸ್ಕರ ನೀವು ಯಾರು ಈ ಬಾಬಾರ ಪೂಜೆ ಮಾಡಬೇಕು ಅನ್ಕೊತೀರೋ ಅವರು ಈ ಒಂದು ಸಪ್ತಾಹ ಅಂತ ಅಂದರೆ ಒಂದು ವರ್ಷದಲ್ಲಿ ಒಂದು ಗುರುಪೂರ್ಣಿಮೆಗೆ, ಒಂದು ದಸರಾಕ್ಕೆ, ಮತ್ತು ಈ ರಾಮನವಮಿಗೆ ಒಂದು ವರ್ಷದಲ್ಲಿ 3 ಸರ್ತಿ ಬರ್ತೈತಿ. ನಾನು 3 ಸರ್ತಿ ಮಾಡೋರು ಮಾಡಬಹುದು, ಆದರೆ ನಮ್ಮದು ದೇವಸ್ಥಾನ ಇರೋದ್ರಿಂದ ನನಗೆ 2 ಮಾಡೋಕ್ಕಾಗಲ್ಲ ಅಂತೇಳಂದು ನಾನು ವರ್ಷಕ್ಕೆ 1 ಸರ್ತಿ ನಾನು ಇದನ್ನ ಪೂಜೆಯನ್ನು ಮಾಡ್ತೀನಿ. ಹೋದ ವರ್ಷನೂ ಮಾಡಿದ್ದೆ, ಈ ವರ್ಷನೂ ಮಾಡಿದ್ದೀನಿ. ಹೋದ ವರ್ಷ ನನಗಷ್ಟು ಸಮಾಧಾನ ಆಗಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್. ಈ ಸರ್ತಿ ನಾನು ಅದನ್ನ ಅಷ್ಟೇ ಸಮಾಧಾನದಿಂದ ಅರ್ಥಪೂರ್ಣವಾಗಿ ನಾನು ಕೂತ್ಕೊಂಡು ಅದನ್ನು ಓದಿದ್ದೀನಿ. ಅದರೊಳಗೆಲ್ಲ ಏನೆಲ್ಲ ಬಂದು ಒಂಥರ ಖುಷಿ ಆಗುತ್ತೆ. ಅದನ್ನ ಬುಕ್ಕು ನಾವು ಪಾರಾಯಣ ಮಾಡೋಬೇಕಾದ್ರೆ ಅದನ್ನು ಪಾರಾಯಣ ಮಾಡಿದವ್ರಿಗೆ ಅದರದ್ದು ಅನುಭವ ಆಗುತ್ತೆ. ಹಾಗಾಗಿ ನೀವು ಯಾರಾದರೂ ಈ ಬಾಬಾರ ಪೂಜೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ನೀವು ಮಾಡಿರಿ ಅಂತ ಹೇಳಂದು ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಇಲ್ಲಿ ಇದು 50 ಅಧ್ಯಾಯಗಳನ್ನು ನಾವು ಒಟ್ಟು 7 ದಿನದಲ್ಲಿ ಮುಗಿಸ್ಬೇಕು. ಅಂದರೆ ಅದು ಒಂದು ಸಪ್ತಾಹ ಅಂತ ಆಗುತ್ತೆ. ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಬಾಬಾರ ಹತ್ರ ನಾವು ಕೇಳಿಕೊಂಡು ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ನಾವು ಶ್ರದ್ಧಾಭಕ್ತಿಯಿಂದ ಓದ್ತೀವೋ ಅಷ್ಟೇ ಬೇಗ ನಮ್ಗೆ ಬಾಬಾರ ಆಶೀರ್ವಾದನೂ ಸಿಗ್ತೈತಿ, ಅವರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳಂದು ಹೇಳೋದ್ರಲ್ಲಿ 2 ಮಾತಿಲ್ಲ ಫ್ರೆಂಡ್ಸ್. ಯಾರಾದರೂ ಈ ಬಾಬಾರ ಯಾವ ಪೂಜೆ ಮಾಡಬೇಕು ಅಂತ ನಾನು ಇದೊಂದು ಬುಕ್ಕಿನ ಬಗ್ಗೆ ಹೇಳಬೇಕು ಅಂದರೆ, ನಾನು ದಾವಣಗೆರೆಯಲ್ಲಿದ್ದಾಗ ಒಬ್ಬ ನನ್ನ ಪಕ್ಕದ ಮನೆ ಹುಡುಗಿ ಜಯಶ್ರೀ ಅಂತ ಹೇಳಂದು ಬಾಬಾ ಶಿರ್ಡಿಗೆ ಹೋದಾಗ ಆ ಶಿರ್ಡಿಯಿಂದ ತಂದಂಥ ಇದೊಂದು ಬುಕ್ಕು ಹಾಗೆ ಒಂದು ಬಾಬಾರ ಮೂರ್ತಿಯನ್ನು ಕೊಟ್ಟಿದ್ಲು ನನಗೆ. ಅವಾಗಿಂದ ನಾನು ಇದು ಬಾಬಾರ ಪೂಜೆ ಮಾಡ್ತಾ ಬಂದಿದ್ದೀನಿ. ನನಗೂ ಒಳ್ಳೆಯದಾಗೈತಿ. ನೀವು ಇದನ್ನು ಬುಕ್ಕನ್ನು ಓದ್ರಿ ಬರ್ರಿ. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು. ಉಡಿ ತುಂಬ ಕಾರ್ಯಕ್ರಮ ಐತಿ ಅಂದ್ರಲ್ಲ, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಏನು ಮಾಡ್ತಾರ ಎಲ್ಲ ನೋಡೋಣ. ಹಾಗೆ ರಾಮನವಮಿ ದೇವಸ್ಥಾನವನಿಗೆ ಎಲ್ಲ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನಾಳೆ ರಾಮನವಮಿ ಸಿಂಗಾರ ಮಾಡಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ದೇವಸ್ಥಾನವನ್ನು. ಅದೇ ರೀತಿ ಇಲ್ಲಿ ಬಾಗಿಲಿಗೆ ರಂಗೋಲಿ ಹಾಕಿದ್ದಾರೆ. ಇದು ನಾಳೆಯ ಅಲಂಕಾರ ಫ್ರೆಂಡ್ಸ್. ಇದು ಇವತ್ತು ಸಂಜೆ ಗೃಹಿಣಿಗೆ ಉಡಿ ತುಂಬ ಕಾರ್ಯಕ್ರಮನೂ ಆಗುತ್ತೆ. ಹಾಗೆ ಅದು ದೇವಸ್ಥಾನದ ಅಲಂಕಾರನೂ ಆಗೈತಿ. ಹಾಗೆ ನಾಳೆಗೆ ಇಲ್ಲಿ ಪ್ರಸಾದಕ್ಕೋಸ್ಕರ ನೋಡ್ರಿ ಎಲ್ಲ ಪೆಂಡಲ್ ಹಾಕಿ ಇವತ್ತೇ ರೆಡಿ ಮಾಡಿ ಇಟ್ಟಿದ್ದಾರೆ. ಬರೀ ನಾವು ಒಳಗೆ ಬಂದೀವಿ. ಹಾಗೆ ಬಾಬಾರ ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ಕೂತ್ಕೊಂಡಿರೋಂಥ ಹೆಣ್ಣು ಮಕ್ಕಳೆಲ್ಲರೂ ಈ ಬಾಬಾರ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದಂಥವರು. ಇವರಿಗೆಲ್ಲರಿಗೂ ಉಡಿಯನ್ನು ತುಂಬೋದಕ್ಕೋಸ್ಕರ ಇವತ್ತಿನ ದಿನ ಸಾಯಂಕಾಲ ಎಲ್ಲರಿಗೂ ಬರ್ರಿ ಅಂತ ಹೇಳಿರ್ತಾರೆ. ನಾವು ಹೋದ ವರ್ಷ ನನಗಿದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇರಲಿಲ್ಲ. ನಾನು ಇನ್ನೂ 2 ಅಧ್ಯಾಯ ಆಗಿದ್ದು ಮನೆಯಲ್ಲೇ ಓದ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಹಾಗೆ ಇಲ್ಲೊಬ್ಬರು ಬರ್ತಾರೆ ನೋಡ್ರಿ. ಇವರಂತೂ ಪೂರ್ತಿಯಾಗಿ ಇವರೊಬ್ಬರು ನಮ್ಮ ಸಿಸ್ಟರ್ ಇದ್ದಂಗೆ. ಇವರು ನಮ್ಗೆ ಎಲ್ಲ ಭಾಳ ಬಾಬಾರ ಭಕ್ತರವರು. ಅವ್ರದ್ದು ಒಂದಿನ ಸಂದರ್ಶನವನ್ನು ನಾನು ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೆಣ್ಮಕ್ಳು ಅಷ್ಟೇ ಅಲ್ಲ, ಬಾಬಾರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದಂಥವ್ರು
ಈ ಗಂಡು ಮಕ್ಕಳು ಸಹಿತ ಇಲ್ಲಿ ಬಾಬಾರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಉಡಿ ತುಂಬ ಕಾರ್ಯಕ್ರಮನೆಲ್ಲ ಮುಗಿಸಿ ಅವತ್ತಿನ ದಿನದ ಕಾರ್ಯಕ್ರಮ ಮುಗೀತು. ಇದು ಮರುದಿನದ ರಾಮನವಮಿಯ ದಿನದ ಬಾಬಾರ ಅಲಂಕಾರ ಫ್ರೆಂಡ್ಸ್. ಎಷ್ಟು ಸುಂದರವಾಗಿ ಬಾಬಾರನ್ನ ಅಲಂಕಾರ ಮಾಡಿದ್ದಾರೆ. ಬಾಬಾರು ಸಿಂಹಾಸನದ ಮೇಲೆ ಎಲ್ಲರ ಭಕ್ತರನ್ನು ಆಶೀರ್ವಾದ ಮಾಡ್ತಾ ವಿರಾಜಮಾನವಾಗಿ ಕೂತ್ಕೊಂಡಾರ. ಎಲ್ಲರೂ ಬಾಬಾರ ದರ್ಶನ ಮಾಡ್ಕೊರಿ. ಹಾಗೆ ಇಲ್ಲಿ ನೋಡ್ರಿ ಬಾಬಾರನ್ನು ಈ ತೊಟ್ಲಲ್ಲಿ ಕೂರಿಸಿ ತೂಗೋದಕ್ಕೋಸ್ಕರ ಎಲ್ಲ ತೊಟ್ಲನ್ನು ಸಿಂಗಾರ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಕೊಟ್ಟರಂಥ ಭಕ್ತರು ಕೊಟ್ಟಂಥ ಈ ಕುಂಚಿಗೆ ಮತ್ತು ದುಪ್ಪಟ್ಟಿ ಎಲ್ಲನೂ ಇದಕ್ಕೆ ಹಾಸಿ ತೊಟ್ಲಿಗೆಲ್ಲ ಹಾಸಿ ಬಾಬಾರನ್ನ ತಳ್ಳಿ ಕುಂದಿರಿಸಿ ಬಾಬಾರನ್ನ ತೂಗ್ತಾರೆ. ಹಾಗೆ ಇಲ್ಲಿ ಹೆಣ್ಣು ಮಕ್ಕಳು ಈಗ ನವದಂಪತಿಗಳು ಹಾಗೆ ಮಕ್ಕಳು ಆಗದೇ ಇರೋರು ಇಲ್ಲಿ ಹೆಸರು ಬರ್ಸಿರ್ತಾರೆ ಫ್ರೆಂಡ್ಸ್. ಅವ್ರನ್ನ ಇಲ್ಲಿ ಒಳಗೆ ಕರೆಸಿ ಬಾಬಾರ ತೊಟ್ಲು ಪೂಜೆಗೆ ಅವ್ರನ್ನ ಕರ್ಕೊಂಡಿಲ್ಲಿ ಬಾಬಾರ ಪೂಜೆನ ಮಾಡ್ತಾರೆ. ನೋಡಲಿ ಬಾಬಾರನ ತೊಟ್ಲಲ್ಲಿ ಕೂರಿಸಿ ಪೂಜೆ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಮಂತ್ರಘೋಷಗಳಿಂದ ಬಾಬಾರನ್ನ ಪೂಜೆ ಮಾಡಿ ಆ ಹೆಣ್ಣುಮಕ್ಕಳು ಗಂಡ ಹೆಂಡತಿ ನವದಂಪತಿಗಳು ಇರ್ತಾರಲ್ಲ ಅವ್ರ ಜೊತೆಗೆ ಮೊದಲಿಗೆ ತೊಟ್ಲವನ್ನು ತೂಗಿಸಿ ಪೂಜೆ ಮಾಡ್ತಾರೆ. ನೋಡಲಿ ಈ ದಂಪತಿಗಳು ನಿಂತಿದ್ದು ನಿಮಗೆ ಕಾಣ್ಬೋದು. ಹಾಗೆ ಅಲ್ಲೊಂದು ಮಧ್ಯಕ್ಕೆ ಒಂದು ಕಾಣೋದು ಇವರು ರಾಮಂದು ಒಂದು ಚಿತ್ರಪಟ ಅಲ್ಲಿರೋದು ಫ್ರೆಂಡ್ಸ್. ಒಂದು ಫೋಟೋನ ಅಲ್ಲಿ ಇಟ್ಟಿದ್ದಾರೆ. ಇಟ್ಟು ಅದಕ್ಕೂ ಅಲ್ಲಿ ಪೂಜೆ ಮಾಡ್ಯಾರ. ಬಾಬಾರ ಅಲಂಕಾರ ಅಂತ ಭಾಳ ಚೆನ್ನಾಗೈತಿ. ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ನನಗೆಷ್ಟು ಗೊತ್ತೈತು ಅಷ್ಟು ನಾನು ಬಾಬಾರ ಪೂಜೆ ಬಗ್ಗೆ ನಿಮಗೆ ಹೇಳಿದ್ದೀನಿ. ಹಾಗೆ ನೀವು ಯಾರಾದರೂ ಸಚ್ಚರಿತ್ರೆನ ಪಾರಾಯಣ ಮಾಡೋರಿದ್ದರೆ ಪಾರಾಯಣ ಮಾಡಿರಿ. ಬಾಬಾರ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಬಾಬಾರ ಆರತಿ ಎಲ್ಲ ಶುರುವಾಗೈತಿ. ನೀವು ಬಾಬಾರ ದರ್ಶನ ತಗೋರಿ, ಅವರ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಬಾಬಾರ ಪೂಜೆ ಎಲ್ಲ ನೋಡಿ ನೀವು ಕಣ್ಣು ತುಂಬಿಕೊಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.